ಹೌದಪ್ಪ, ನೀನೇನು ಕರೆದಿಲ್ಲ, ಆದ್ರೆ ಅವ್ರನ್ನ ಬನ್ನಿ ಅಂತ ಕರೆದಿದ್ದು ನಾನು. ಅದಕ್ಕೆ ಇವತ್ತು ಅವ್ರು ಇಲ್ಲೇ ಮಲ್ಕೋತಾರೆ. ನೀನೇನೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅವ್ರು ನಮ್ಮ ಭಾಗದಲ್ಲಿ ಇರಂಗಿಲ್ಲ ಅಷ್ಟೇ. ಏನಾಗಿದೆ ನಿಮ್ಗೆಲ್ಲ? ಒಂದ್ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಈ ರಾತ್ರಿನಲ್ಲಿ ಅವನನ್ನ ಹೊರಗಡೆ ಹೋಗು ಅಂತಿದ್ದೀರಲ್ಲ. ಅವನು ಈ ಮನೆ ಮಗ, ಅವನಿಗೆ ಜಾಗ ಕೊಡಲ್ಲ ಅಂತಿದ್ದೀರಲ್ಲ ನೀವು. ಹಾಗಂತ ನೀನು ಅನ್ಕೊಂಡಿರ್ಬೋದು, ಆದ್ರೆ ನನಗಲ್ಲ. ಏಯ್ ನಡಿಯೋ ಹೊರ್ಗ. ಅಪ್ಪ ಅಮ್ಮ ಬರೋವರೆಗೂ ಬೀದಿಲಿರೋ, ಅವ್ರು ಬಂದ್ಮೇಲೆ ನೋಡೋಣ. ಹೌದಾ? ಸರಿ, ಹಾಗಿದ್ರೆ ನಾನು ಇವ್ರ ಜೊತೆ ಹೊರಗಡೆ ಹೋಗಿ ಬೀದಿನಲ್ಲೇ ಮಲ್ಕೋತೀನಿ. ಆವಾಗ ನೀವು 3 ಜನನು ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋರಂತೆ. ವೆಂಕಿ, ಚಲ್ವಿ, ನಡೀರಿ ಹೊರಗಡೆ ಹೋಗೋಣ. ನಿಮಗೆ ಇಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ಅಲ್ಲೇ ಮಲ್ಕೋತೀನಿ. ನಿನಗೇನು ಹುಚ್ಚಿಡಿದಿದ್ದೇನೆ? ನೀನು ಯಾಕೆ ಅವ್ರ ಜೊತೆ ಹೋಗಿ ಮಲ್ಕೋಬೇಕು? ಯಾಕಂದ್ರೆ ಇದು ಸಂಸ್ಕಾರವಂತರ ಮನೆ. ಇಲ್ಲಿ ಸಂಸ್ಕಾರ ಅಂತ ಏನಾದ್ರೂ ಉಳಿದಿದ್ರೆ ಅದು ವೆಂಕಿಯಿಂದನೇ ಹೊರತು ನಿಮ್ ತರ ಕೂಡು ಕುಟುಂಬನ ಭಾಗ ಮಾಡೋರಿಂದ ಅಲ್ಲ. ಆಹಾ, ಇಂಥ ಮಾತಿಗೆ ಏನ್ ಕಡಿಮೆ ಇಲ್ಲ ನಿಮ್ಮ ಹತ್ರ. ಈ ತರ ಒಳ್ಳೆಯವರಾಗಿ ಮಾತಾಡ್ಬಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಿ. ನೀನ್ ಏನಾದ್ರೂ ಅನ್ಕೋ, ಅದರಿಂದ ಏನಾಗದಿದೆ? ಈ ಮನೇಲಿ ಇವ್ರಿಗೆ ಜಾಗ ಇಲ್ಲ ಅಂದ್ಮೇಲೆ ನಾನು ಇಲ್ಲಿರಲ್ಲ. ವೆಂಕಿ, ಚಲ್ವಿ, ನಡೀರಿ ಹೊರಗಡೆ ಹೋಗೋಣ. ಅಕ್ಕ, ನಮಗೋಸ್ಕರ ನೀವು ಜಗಳ ಆಡ್ಬೇಡಿ, ಪರವಾಗಿಲ್ಲ, ನಾವು ಹೊರಗಡೆನೆ ಮಲ್ಕೋತೀವಿ. ಹಂಗೆಂಗಾಗತ್ತೆ ಚಲ್ವಿ? ನಿಮ್ಮನ್ನ ಹೊರಗಡೆ ಮಲಗಿಸಿ ನಾನಿಲ್ಲಿ ನೆಮ್ಮದಿಯಿಂದ ಮಲ್ಕೊಳಕ್ಕಾಗತ್ತಾ? ಸುಮ್ಮನೆ ಮನೇಲಿದ್ದವ್ರನ್ನ ಬನ್ನಿ ಅಂತ ಕರೆಸಿದ್ದೆ ನಾನು. ಈಗ ನೀವು ಹೊರಗಡೆ ಮಲ್ಕೊಂಡ್ರೆ ನಾನು ಹೆಂಗಿರಕ್ಕಾಗತ್ತೆ ಹೇಳು? ನಡೀರಿ, ನಿಮಗಿಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಏನಾರು ಮಾಡ್ಕೊಳ್ಳಿ. ನೋಡಿ, ಬೇಕಾದ್ರೆ ಅವ್ರು ನಿಮ್ ಭಾಗದಲ್ಲಿ ಮಲ್ಕೊಳ್ಳಿ, ನಮ್ ಭಾಗದಲ್ಲಿ ಮಲ್ಗೋಂಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಯ್ಯೋ, ನಿಮ್ಮ ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗಿ ಹೋಗುತ್ತಾ? ನೀವು ಸುಮ್ಮನೆ ಒಳಗಡೆ ಹೋಗಿ ಮಲ್ಕೊಳ್ಳಿ, ನಡೀರಿ. ಈಗೇನು ನಾನು ಹೇಳ್ದಂಗೆ ಒಳ್ಳೆ ಮಾತಲ್ಲಿ ಒಳಗಡೆ ಹೋಗಿ ಮಲ್ಕೋತೀರೋ ಇಲ್ವೋ? ನೀಲು, ಫೋನ್ ನೋಡ್ತಾ ಇದೀಯಾ? ಊಟ ಮಾಡ್ದ? ಏನ್ರಿ ಇದು? ಮಾವನ ಜೊತೆ ನೀವು ಹೋಗಿ ಬಂದಾಗಿಂದ ನಿಮ್ ವರ್ಷನೇ ಚೇಂಜ್ ಆಗೋಗಿದೆ. ಊಟ ಆಯ್ತಾ ಅಂತ ಕೇಳೋದೇನು, ಕೇರ್ ಮಾಡೋದೇನು, ಪ್ರೀತಿ ತೋರಿಸೋದೇನು, ಯಾಕೋ ಎಲ್ಲ ವಿಚಿತ್ರವಾಗಿದೆಯಲ್ಲ. ಏನ್ ಸಮಾಚಾರ? ಹೆಂಡ್ತಿನ ಊಟ ಆಯ್ತು ಅಂತ ಕೇಳೋದ್ರಲ್ಲಿ ಏನು ವಿಶೇಷ ಇದ್ದದ್ದು? ಒಮ್ಮನ ಹಂಗೆ ದಿನ ಕೇಳ್ದಂಗೆ ಕೇಳ್ದೆ ಅಷ್ಟೇಯ. ವಸಿ, ನೀನು ಫೋನ್ ಕೊಡಿಲಿ. ನನ್ನ ಫೋನಾ? ನಿಮ್ಗೆ ಯಾಕೆ ಕೊಡಬೇಕು? ಸುಮ್ಕೆ ಕೇಳ್ದೆ ಕೊಡಮಿ. ಅದೇ ಸುಮ್ಮನೆ ಯಾಕೆ ಅಂತ. ಅದು ಅಂಥವು ನಿಂತವು ಮುಚ್ಚು ಮರಿ ಏನು ಕೊಡಿಲಿ. ಇದ್ಯಾಕೆ ಇವರು ಹಿಂಗೆ ವಿಚಿತ್ರವಾಗಿ ಆಡ್ತಿದಾರಲ್ಲ? ರೀ, ಯಾಕ್ರಿ ಈಗ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅದೇನು ಬೇಕು ಅಂತ ನನ್ನ ಹತ್ರನೇ ಕೇಳಬಾರ್ದಾ? ಏನಿಲ್ಲ ನೀಲು, ನಿನ್ನೆ ಅಪ್ಪಯ್ಯನ ಜೊತೆ ಮಾತಾಡುವಾಗ ನೀನು ಫೋನ್ ಮಾಡಿದ್ದಲ್ಲ, ಮಾತಾಡ್ಬಿಟ್ಟು ಕಟ್ ಮಾಡದೆ ಹಂಗೆ ಮಡಿಕೊಬಿಟ್ಟಿದ್ದೆ. ಆಮೇಲೂ ಅದು ಲೈನಲ್ಲೇ ಇತ್ತು. ಹೌದಾ? ಲೈನಲ್ಲೇ ಇತ್ತಾ? ಆದರೆ ನಾನು ಲೈನಲ್ಲಿ ಇರಲಿಲ್ಲ, ನಾನು ಅದನ್ನು ಗಮನಿಸ್ಕೊಂಡೇ ಇಲ್ಲ. ನೀಲು, ನಿಜವಾಗ್ಲೂ ನೀನೇನು ಕೇಳಿಸ್ಕೊಳ್ಳಿಲ್ವಾ?
ರೀ, ನೀವು ನಿಮ್ಮ ಅಪ್ಪನ ಜೊತೆ ಮಾತಾಡೋದನ್ನ ಕೇಳಿಸ್ಕೊಳಕ್ ಬೇರೆ ಏನಿರುತ್ತೆ? ಹಂಗಾರೆ ಇವಳು ಏನೂ ಕೇಳಿಸ್ಕೊಂಡಿಲ್ವೇ? ಅಲ್ಲ, ನನಗೊಂದು ಡೌಟು. ಯಾಕೆ ಕೇಳ್ತಾ ಇದ್ದೀರಾ ನೀವು? ನಾನೇನಾದರೂ ಕೇಳಿಸ್ಕೊಂಡೆ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿಗೆ ನಾನು ಕೇಳಿಸ್ಕೋಬಾರ್ದೇ ಇದ್ದಿದ್ದಂಥದ್ದನ್ನ ನೀವೇನಾದರೂ ಮಾತಾಡಿದ್ರಾ? ಹಂಗೇನು ಇಲ್ಲ ನೀನು. ಅಪ್ಪಯ್ಯ ನಾನು ಏನೋ ಮಾತಾಡ್ತಿದ್ದೋ, ಅದನ್ನ ನೀನೇನಾದ್ರು ಕೇಳಿಸ್ಕೊಂಡೇನೋ ಅಂತ ಕೇಳಿದೆ. ಕೇಳಿಸ್ಕೊಂಬಿಟ್ರೆ ಏನೀಗ? ಹೌದು, ನೀವಿಬ್ಬರು ಮಾತಾಡಿದ್ದನ್ನ ನಾನು ಕೇಳಿಸ್ಕೋಬಾರ್ದು ಅನ್ಸಿದ್ದೀರಾ ಅಂತ ಅಂದರೆ ನೀವಿಬ್ಬರು ಏನೋ ಸೀಕ್ರೆಟ್ ಮಾತಾಡ್ಕೊಂಡಿರ್ತೀರಾ ಅಂತಾಯ್ತು. ಏನ್ರಿ ಅದು ಸೀಕ್ರೆಟು? ಹೇಳಿ. ಅಬ್ಬಾ, ಸದ್ಯ ಏನೂ ಕೇಳಿಸ್ಕೊಂಡಿಲ್ಲ. ಬದುಕ್ತು ಬಡ ಜೀವ. ರೀ, ಏನ್ರಿ ಇಷ್ಟೊತ್ತಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದೀರಾ? ಅಲ್ಲ, ಪಕ್ಕಕ್ಕಿಟ್ಟು ಮಲಗಬಾರ್ದಾ? ಇಷ್ಟೊತ್ತಲ್ಲಿ ನೋಡೋಂಥದ್ದು ಏನಿದೆ ಅದರಲ್ಲಿ? ಯಾಕೋ ಇತ್ತೀಚೆಗೆ ಇವರು ನಾನು ಮೊಬೈಲ್ ನೋಡೋದನ್ನು ತುಂಬ ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಇದನ್ನು ನೋಡಿದಾಗಲೆಲ್ಲ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದರೂ ಹೇಳಿ ಸಂಭಾಳಿಸ್ಬೇಕಲ್ಲ.